कुरु त्वं कल्याणम् आरोग्यं धनसम्पदः शुभं कुरु त्वं कल्याणम् आरोग्यं धनसम्पदः शत्रुबुद्धिविनाशाय। ನಮ್ಮೂರ ಬಾನುಲಿ ಸಮುದಾಯ ರೇಡಿಯೋ ಕೇಂದ್ರ ಯಮಕಲ್ಮರಡಿ ಹಾಗೂ ಹುಕ್ಕೇರಿ ತಾಲೂಕಾ ಪತ್ರಕರ್ತರ ಬಳಗದ ಸಹಯೋಗದೊಂದಿಗೆ ಇಂದು ಹಮ್ಮಿಕೊಳ್ಳಲಾದ ಪತ್ರಿಕಾ ದಿನಾಚರಣೆಯ ಉದ್ಘಾಟನೆಯನ್ನು ನೆರವೇರಿಸಿ ಅತ್ಯುತ್ತಮವಾಗಿ ಭಾಷಣ ಮಾಡಿದ ನನ್ನ ಆತ್ಮೀಯ ಸ್ನೇಹಿತರು, ಹಿರಿಯ ಪತ್ರಕರ್ತರು, ಉಪನ್ಯಾಸಕರು ಆದ PG ಕೊಣ್ಣೂರು ಸಾಹೇಬರೇ, ಅದರೊಂದಿಗೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿರುವ ಸಹಕಾರಿ ಧುರೀಣರು, ರಾಜಕೀಯ ಧುರೀಣರು ಮತ್ತು ಪತ್ರಕರ್ತರು ಹೌದು ಅಂತ ಅನಿಸ್ತದೆ ನನಗೆ. ಸನ್ಮಾನ್ಯ ಇದ್ರಾಳಿ ಅವರೇ, ನನ್ನ ಸಹೋದರ ಸಮಾನರಾದ ನಮ್ಮ ಮಾರುತಿ ಬನೋಗೋಳ್ ಅವರೇ, ಕಾರ್ಯಕ್ರಮದಲ್ಲಿ ಸನ್ಮಾನಿತರಾದ ನಮ್ಮ ಹಿರಿಯ ಪತ್ರಕರ್ತರು, ಕಲಾವಿದರು ಆದ ಚಿಪಣಿ ಅವರೇ, ಅದೇ ರೀತಿ ಇಲ್ಲಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶಾನೆ ಅವರೇ, ನಿರಂತರವಾಗಿ ನೀವು ಪತ್ರಿಕೆ ಓದೋದ್ರಿಂದ ನಿಮ್ಮ ಸಾಮಾನ್ಯ ಜ್ಞಾನ ಬೆಳವಣಿಗೆ ಆಗ್ತದೆ. ಅದರಿಂದ ನಿಮ್ಮ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗ್ತದೆ, ನಿಮ್ಮ ಭವಿಷ್ಯಕ್ಕೆ ಅನುಕೂಲ ಆಗ್ತದೆ. ಕಾಂಪಿಟೇಟಿವ್ ಎಕ್ಸಾಮ್ ಯಾವಾದರೂ ನೀವು ಮಾಡಕ್ಕೆ ಹೋದ್ರಿ ಅಂತಂದ್ರೆ ಅದು IAS ಆಗಿರ್ಬೋದು, KS ಆಗಿರ್ಬೋದು, IPS ಆಗಿರ್ಬೋದು, IF ಯಾವುದೇ ಇರಲಿ, ಅದನ್ನು ಹೊರತುಪಡಿಸಿ ಈ ಉದಾಹರಣೆ ಹೇಳಿದ್ದು ನಾನು, ಹೊರತುಪಡಿಸಿ ಆದರೂ ಹೋದಾಗ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ಅಲ್ಲಿ ಬಂದಾಗ ನಿರಂತರವಾಗಿ ಪತ್ರಿಕೆ ಓದೋದ್ರಿಂದ ನಿಮಗೆ ಭಾಳ ಅನುಕೂಲ ಆಗ್ತದೆ. ಈ ವಿಷಯ ನಾ ಹೇಳಕತ್ತಿಲ್ಲ, ಇದನ್ನು ಪ್ರಯೋಗ ಮಾಡಿದಂಥ IAS IPS ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಮಾಡಿದಂಥ ಒಬ್ಬರಲ್ಲ, ಬಹಳಷ್ಟು ಜನ ಈ ವಿಚಾರವನ್ನು ಮುಕ್ತವಾಗಿ ಹಂಚಿಕೊಂಡಿದ್ದಾರೆ. ಅವ್ರು ಹೇಳ್ತಿದ್ರು, ಪ್ರತಿ ದಿವಸ ನಾನು 1 ಗಂಟೆ ಪತ್ರಿಕೆ ಓದೋ ಸಲುವಾಗಿ ನಿರಂತರವಾಗಿ ನಾ IAS ಮಾಡಬೇಕು ಅಂತಂದಾಗ ನಿರಂತರವಾಗಿ 7ರಿಂದ 8 ತಾಸು ಓದುತ್ತಿದ್ನಿ, ಅದರೊಳಗೆ 1 ತಾಸು ಪತ್ರಿಕೆಗಳಿಗಾಗಿ ಮೀಸಲಿಡ್ತಿದ್ನಿ ಅನ್ನೋ ಮಾತನ್ನು ಅವ್ರು ಹೇಳಿದರು. ಈ ಕಾರಣಕ್ಕಾಗಿ ನೀವು ಪತ್ರಿಕೆ ಓದಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ. ಆಮೇಲೆ ಮೊಬೈಲನ್ನು ಬಳಕೆ ಕಡಿಮೆ ಮಾಡಬೇಕು. ಯಾಕೆ ಕಡಿಮೆ ಮಾಡಬೇಕು ಅಂತಂದ್ರೆ ಅದು ಒಂದು ಎಡಿಕ್ಷನ್. ಒಂದು ಸಾರಿ ನೀವು ನೋಡ್ಕೊಂತ ಹೋದ್ರಿ ಅಂದ್ರೆ ಸ್ಟಾಪ್ ಆಗೋದಿಲ್ಲ. ಅದು ಹಿಂಗೆ ಮಾಡ್ಕೊಂತ ಕುಂತ್ರಿ ಅಂತಂದ್ರೆ ಈ ಕೈ ಸೋತು ತಾನ ಕೆಳಗೆ ಬೀಳ್ಬೇಕು ಅನ್ನೋ ತನಕ ನೀವು ಬಿಡಕ್ಕಾಗಂಗಿಲ್ಲ. ನನ್ನ ಅನುಭವ ಇದೇ ಕಾರಣಕ್ಕೆ ನಾವು ರಾಜ್ಯದ ತುಂಬ, ಬರೇ ಬೆಳಗಾವಿ ಅಲ್ಲ, ಬರೇ ಹುಕ್ಕೇರಿ ಅಲ್ಲ, ಎಲ್ಲ ಕಡೆ ರಾಜ್ಯದ ತುಂಬ ಕಾಲೇಜ್ಗಳೊಳಗೆ ಹೋಗಿ ವಿದ್ಯಾರ್ಥಿಗಳ ಜೊತೆ ನಾವು ಸಂವಾದ ಮಾಡಿ ಮೊಬೈಲನ್ನು ಕಡಿಮೆ ಮಾಡಿರಿ, ಪತ್ರಿಕೆಗಳನ್ನು ಪುಸ್ತಕಗಳನ್ನು ಓದೋದನ್ನು ಹೆಚ್ಚು ಮಾಡಿರಿ ಅನ್ನುವಂಥ ಆಂದೋಲನದ ರೀತಿಯೊಳಗೆ ಇಡೀ ರಾಜ್ಯದ ತುಂಬ ಸುಮಾರು ಒಂದು 50-60 ಕಾಲೇಜುಗಳೊಳಗೆ ನಾವು ಕಾರ್ಯಕ್ರಮಗಳನ್ನು ಮಾಡಿದ್ವಿ. ನಮ್ಮ 1-2 ಕಾರ್ಯಕ್ರಮಗಳಿಗೆ VC ಬಂದು ಕುಂತಿದ್ರು ವಿದ್ಯಾರ್ಥಿಗಳ ಸಮುದಾಯದೊಳಗೆ, ನಮಗೆ ಗೊತ್ತಾಗಿರಲಿಲ್ಲ. ಕೊನೆಗೆ ಹೇಳಿದರು, ಐ ಆಮ್ ವೆರಿ ಮಚ್ ಇಂಪ್ರೆಸ್ಡ್, ನನ್ನ ವ್ಯಾಪ್ತಿಯೊಳಗೆ ಬರ್ತಕ್ಕಂಥ ಎಲ್ಲ ಕಾಲೇಜ್ ಒಳಗೂ ಈ ಕಾರ್ಯಕ್ರಮ ಆಗಬೇಕು ಅಂತಂದ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ಏನು ಇಲ್ಲಿ ಹಿಡಕಲ್ ಡ್ಯಾಮ್ದಲ್ಲಿ ನಿಮ್ಮ ಕ್ಷೇತ್ರದಲ್ಲೇ ಏನೋ ಒಂದು ಪತ್ರಕರ್ತರ ದಿನಾಚರಣೆ ಆಚರಣೆ ಯಾವ ರೀತಿ ಆಯಿತು ಸರ್? ಏನು ಕರ್ನಾಟಕ ರಾಜ್ಯ ಪತ್ರಕರ್ತರ ಸಂಘ ಮತ್ತು ಮಹಿಳಾ ಕಲ್ಯಾಣ ಸಂಸ್ಥೆಯ ನಮ್ಮೂರ ಬಾನುಲಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕ ಇವರುಗಳ ಸಂಯುಕ್ತ ಆಶ್ರಯದೊಳಗೆ ಯಮಕನ್ಮರಡಿ ಮತ್ತು ಹುಕ್ಕೇರಿ ಭಾಗದ ಎಲ್ಲ ಪತ್ರಕರ್ತರು ಮತ್ತು ನಮ್ಮೂರ ಬಾನುಲಿ ಎಲ್ಲೆಲ್ಲೂ ಸೇರಿ ಇವತ್ತು ಪತ್ರಿಕಾ ದಿನಾಚರಣೆ ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಇವತ್ತಿಲ್ಲಿ ಆಚರಣೆ ಹಿಡಕಲ್ ಡ್ಯಾಮ್ದಾಗ ಜರುಗಿತು. ಅದರೊಳಗೆ ನಮ್ಮ ಬಸವೇಶ್ವರ ಹಿಡಕಲ್ ಡ್ಯಾಮ್ನ ಪದವಿ ಕಾಲೇಜಿನ ಸುಮಾರು 35ಕ್ಕೂ ಹೆಚ್ಚು NSS ವಿದ್ಯಾರ್ಥಿಗಳು ಕೂಡ ಪಾಲ್ಗೊಂಡಿದ್ದರು. ಓಕೆ, ಇಲ್ಲ ಫಂಕ್ಷನ್ದಲ್ಲಿ ಯಾವ ವಿಷಯ ಬಗ್ಗೆ ಚರ್ಚೆ ಆಯಿತು? ಇವತ್ತು ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಪತ್ರಕರ್ತರ ಸ್ಥಾನಮಾನ, ನಾವು ಪತ್ರಕರ್ತರ ಆಗಿ ಏನು ಮಾಡಬೇಕು ಮುಂದಿನ ದಿನಗಳಲ್ಲಿ, ಸಮಾಜದ ಸಮಸ್ಯೆಗಳನ್ನು ಹೈಲೈಟ್ ಮಾಡುವಾಗ, ಮತ್ತು ಇವತ್ತು ಡಿಜಿಟಲ್ ಮಾಧ್ಯಮ ಮತ್ತು ಇಲೆಕ್ಟ್ರಾನಿಕ್ ಮಾಧ್ಯಮ ಬಂದ ಮೇಲೆ ಯಾವ ರೀತಿ ಎಲ್ಲ ಪತ್ರಿಕೋದ್ಯಮ ಬದಲಾಗ್ತಾ ಅನ್ನೋ ವಿಷಯಗಳ ಕುರಿತು ಚರ್ಚೆ ಆಯಿತು ಸರ್. ತಮ್ಮ ಹೆಸರು ಸರ್? ನನ್ನ ಹೆಸರು ಕಿರಣ್ ಚೌಗ್ಲಾ, ಪ್ರಭಾರಿ ಪ್ರಾಂಶುಪಾಲ, ಕನ್ನಡ ಪಬ್ಲಿಕ್ ಸ್ಕೂಲ್, ಎಲ್ಲರೂ. ಓಕೆ ಸರ್, ಧನ್ಯವಾದ. ಹಲೋ ಎವ್ರಿವನ್, ಎಲ್ರಿಗೂ ನನ್ನ ನಮಸ್ಕಾರ. 24 MLB ಚಾನೆಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.